ನಾವು ಸಿಲೆಬಸ್ನ ಡಿಸೆಂಬರ್ ಎಂಡ್ ಫಸ್ಟ್ ವೀಕ್ ಆಫ್ ಜಾನ್ವರಿಗೆ ಎಲ್ಲ ಸಿಲೆಬಸ್ ಮುಗಿಸಿದ್ವಿ ಈ ಸತಿ. ಯಾಕೆಂದ್ರೆ ಲಾಸ್ಟ್ ಟೈಮ್ ರಿಸಲ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಮೀಟಿಂಗ್ ತಗೊಂಡು, ಇಲಾಖೆಯಲ್ಲೂ ಕೂಡ ಮೀಟಿಂಗ್ಸ್ ತಗೊಂಡು, ನೀವು ಕಲಿಕೆಗೆ ಇನ್ ಕ್ಲಾಸ್ ರೂಮ್ ಕಲಿಕೆ ಅಂದ್ರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ. ಅದು ಸ್ವಲ್ಪ ಕೊರತೆ ಇತ್ತು, ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ. ಅದಾದ್ಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡತಕ್ಕಂಥ ರೀತಿ ಇರಲಿ, ಎಲ್ಲದೂ ಕೂಡ ಸಿಒ ಮಟ್ಟದಿಂದನೂ ಕೂಡ ಹೋಗಿ ಅದನ್ನ ನೋಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಅಟ್ಲೀಸ್ಟ್ ಒಂದು 6-7 ರೆಗ್ಯುಲರ್ ಆಗಿ ಡಿಪಾರ್ಟ್ಮೆಂಟ್ ಇಂದ ವಿಸಿಯಲ್ಲಿ ಎಲ್ಲ ಮತ್ತೆ ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಬ್ರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರ್ ಇದ್ದಾರೆ, ನಮ್ಮ ಧಾರವಾಡ ಭಾಗದ ಕಮಿಷನರ್ ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ, ಏನೇನು ಕ್ಲಾಸ್ಗಳನ್ನ, ಯಾಕೆಂದ್ರೆ ಕೊರತೆ ಏನು ಅಂತ ಹೇಳಿ ನಮಗೆ ಗೊತ್ತಿತ್ತು, ಅದನ್ನ ಮಕ್ಕಳಿಗೆ ಸಹಕಾರ ಆಗಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಮಾಡಿ ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದಾಗ್ಲಿ, ಸಬ್ಜೆಕ್ಟ್ ವೈಸ್ ತಗೊಳ್ಳೋದಾಗ್ಲಿ. ಒಬ್ಬರು ಮಕ್ಕಳಿಗೆ ಏನಾಗುತ್ತೆ 80% ಇರೋರು 90%, ಈಗ 60% ತಗೊಳ್ತಾರೆ. ಅವ್ರಿಗೆ ಏನಾದ್ರು 75-80% ತಗೊಳ್ಬೇಕಂದ್ರೆ ಆ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದನ್ನು ಕೂಡ ಕ್ಲಾಸಸ್ ತಗೊಂಡಿದ್ದಾರೆ. ಮತ್ತೆ ಯಾರ್ಯಾರು ಪಾಸ್ ಆಗದೆ ಇವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋರಿಗೆ ಮೇನ್ ಸ್ಟ್ರೀಮಿಗೆ ತರತಕ್ಕಂಥದ್ದು ಕೂಡ ಸ್ಪೆಷಲ್ ರೆಮಿಡಿಯಲ್ ಕ್ಲಾಸಸ್ ಅಂತ ಹೇಳಿ ತಗೊಂಡು ಒಂದು ಹಂತಕ್ಕೆ ತಗೊಂಡಿದ್ದಾರೆ. ನಾವು ಸ್ವಲ್ಪ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೇನೋ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತಲ್ಲ, ಅಕ್ಟೋಬರ್ಗೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ ಇದನ್ನ. ಆದರೆ ಈ ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನೇನು ಅವರು ಹೇಳಿದ್ರು ಕಲಿಕೆಗೆ ಮಾತ್ರ, ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತನ್ನು ಕೊಡಿ ಅಂತ ಹೇಳಿ, ಅದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಲಾಸ್ಟ್ ಟೈಮು ಗಣಿತ ಗಣಕ ಅಂತ ಹೇಳಿ ನಮ್ಮ ಸೊರಬದಲ್ಲೇ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಒಂದು ಟ್ರಯಲ್ ಮಾಡಿದ್ವಿ. ಮಕ್ಕಳಿಗೆ ಫೋನಲ್ಲಿ ಮಾತಾಡಿ ಮ್ಯಾಥ್ಸ್ ಬಗ್ಗೆ ರಿವ್ಯೂ ಮಾಡೋದನ್ನ, ಅದು ಸಕ್ಸಸ್ ಆಯಿತು. ಅದರಿಂದ ನಮಗೆ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬಂತು. ಆ ನಿಟ್ಟಿನ ಮೇಲೆ ಅಕ್ರಾಸ್ ದ ಸ್ಟೇಟ್ ನಾವೀಗಾಗಲೇ ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿದೀವಿ. ಸೊ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರ್ಬೋದು, 6ರಿಂದ 8 ಇರ್ಬೋದು, 9ರಿಂದ 10ವರೆಗೂ ಕೂಡ ಅವರವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಕಷ್ಟು ಬಜೆಟ್ ಅಲ್ಲಿ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಕಲಿಕಾ ಚೆಲುಮೆ ಅಂತ ಹೇಳಿ ಮಾಡಿದೀವಿ, ಮತ್ತೆ ಅದೇ ರೀತಿ ಗಣಕ ಮಾಡಿದೀವಿ, ಓದು ಕರ್ನಾಟಕ, ಮರುಸಿಂಚನ, ಕಲಿಕಾ ದೀಪ ಎಐ ಬೇಸ್ಡ್, ಅದು ಅವರಿಗೆ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ 4,000 ಶಾಲೆಗಳಲ್ಲಿ ಇದೆಲ್ಲ ಬಜೆಟ್ ಅನೌನ್ಸ್ಮೆಂಟ್. ಅಂದ್ರೆ ಇದು ಮಾಡಿದಾಗ ಮಾತ್ರ ಮತ್ತೆ ನಾವು ಇಂಪ್ರೂವ್ಮೆಂಟ್ ತೋರಿಸೋದಕ್ಕೆ ಮಕ್ಕಳಿಗೆ ಕಲಿಕೆಗೆ ಸಾಧ್ಯ ಆಗ್ತದೆ. ಸೊ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಈ ವರ್ಷ ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತು ಜಾಸ್ತಿ ಕೊಟ್ಟಿದ್ದೀವಿ. ಯಾಕಂದ್ರೆ ಫಸ್ಟ್ ಅವರಿಂದ ಮೇನ್ ಆಗಿ ತರಬೇಕು. ಆಮೇಲೆ ಇನ್ನೊಂದು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಮನವಿ, ಈಗ LKG UKGನೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಬಜೆಟ್ ಅಲ್ಲೂ ಕೂಡ 5,000 ಅಲ್ಲ, 5,000 ಶಾಲೆಗಳಲ್ಲಿ ನಾವು LKG UKG ಇವರೆಲ್ಲರೂ ಕೂಡ 10ನೇ ಕ್ಲಾಸಿಗೆ ಬರೋದಕ್ಕೆ 10 ವರ್ಷ ಆಗ್ತದೆ, 10-11 ವರ್ಷ ಆಗುತ್ತೆ. ಬಟ್ ಅಷ್ಟರೊಳಗೆ ಈಗ ಮಧ್ಯ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದವ್ರನ್ನ ಅವರಿಗೂ ಕೂಡ ಮೇನ್ ಸ್ಟ್ರೀಮ್ ತರತಕ್ಕಂಥ ಯೋಜನೆಗಳನ್ನ ನಮ್ಮ ಇಲಾಖೆಯಿಂದ ಅವ್ರಿಗೆ ಯಾವ ರೀತಿ ಸಹಕಾರ, ಯಾಕೆಂದ್ರೆ ಸ್ವಲ್ಪ ಓದೋದಲ್ಲಿ ನೀವೇ ಕೂಡ ಬರ್ದಿದ್ದೀರಿ ಎಷ್ಟೊಂದು ಸತಿ, ಏನಂತ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು 30% ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ ಅಂತ ಹೇಳಿ ತೊಂದರೆಗಳಿದಾವೆ, ಇಲ್ಲ ಅಂತ ಹೇಳಲ್ಲ, ಆ ತರ ಇಲಾಖೆ ಇದೆ. ಅವ್ರನ್ನು ಕೂಡ ಅದೇ ಕ್ಲಾಸ್ ರೂಮ್ ಅಲ್ಲಿ ಇದ್ದು ಅವ್ರು ಮೇನ್ ಸ್ಟ್ರೀಮಿಗೆ ಯಾವ ರೀತಿ ಫಾಸ್ಟ್ ಆಗಿ ತರಬಹುದು ಅಂತ ಹೇಳಿ ಸ್ಪೆಷಲ್ ಆಗಿ ಐಡೆಂಟಿಫೈ ಮಾಡಿ ಅವರಿಗೆ ಕ್ಲಾಸಸ್ನ ಮತ್ತೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಟೀಚಿಂಗ್ ನ ವಿತ್ ಸ್ಪೆಷಲ್ ಟೀಚರ್ಸ್ ಕೂಡ ತಗೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ KPS ಶಾಲೆಗಳನ್ನ ಮಾಡ್ತಾ ಇದೀವಿ. ಇದ್ರ ಜೊತೆಗೆ KPS ಶಾಲೆಗಳು ಕೂಡ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದೀವಿ. ನಮ್ಮ DACRT ಇಂದನೂ ಕೂಡ ನಾವು ಡಿಫ್ರೆಂಟ್ ಆಗಿ SSLC ವರ್ಗು ಕಲಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡ್ಬೇಕಂತ ಸಮ್ ಸ್ಟುಡಿಯೋಸ್, ಆನ್ಲೈನ್ ಕ್ಲಾಸಸ್, ಆನ್ಲೈನ್ ವಿಡಿಯೋಸ್ ಅವರಿಗೆ ಕಲಿಕೆ. ಯಾಕಂದ್ರೆ ಮಕ್ಕಳಿಗೆ ಏನಾಗಿದೆ, ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಒಂದ್ ಕಡೆ ಹೇಳಿದ್ರೆ, ಆದ್ರೆ ಮೊಬೈಲ್ ಅಲ್ಲಿ ಕಲಿಕೆನ ಯಾವ ರೀತಿ ತರಬೇಕು ಅಂತ ಕೂಡ ನಮ್ದು ಏನು ಸ್ವಲ್ಪ ಈ ರಿಸರ್ಚ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿನೂ ಕೂಡ ಉಪಯೋಗ ಮಾಡಿಕೊಂಡು ಬೆಸ್ಟ್ ಟೀಚರ್ಸ್, ಬೆಸ್ಟ್ ಸ್ಟೂಡೆಂಟ್ಸ್ ಅವ್ರ ಮಕ್ಕಳಿಗೆ ಇಲ್ಲ ಅಂದ್ರೆ ಬೇರೆ ಟೀಚರ್ಸ್ಗೂ ಕೂಡ ಉದಾಹರಣೆ ಆಗ್ತಕ್ಕಂಥ ರೀತಿಯಲ್ಲಿ. ಯಾಕಂದ್ರೆ ಉಡುಪಿಯಲ್ಲಿದೆ ನಮ್ಮ ಸ್ಟುಡಿಯೋ, ಧಾರವಾಡದಲ್ಲೂ ಇರಬೇಕಲ್ಲಮ್ಮ, ಧಾರವಾಡದಲ್ಲಿದೆ, ಮತ್ತೆ ಬೇರೆ ಬೇರೆ ಕೂಡ ಒಂದು 7-8 ಆಗ್ಲೇ ಇರಬೇಕು. ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ನಾವೇ ಇನ್ ಹೌಸ್ ಸ್ಟುಡಿಯೋನು ಮಾಡಿ ಅವರಿಗೆ ಆನ್ಲೈನ್ ಕಲಿಕೆಗೆ, ಬಿಕಾಸ್ ಸಮ್ ಕ್ಲಾಸಸ್ ಇನ್ ಎಂಟೈರ್ ಸ್ಟೇಟ್ ಅಲ್ಲಿ ಆನ್ಲೈನ್ ಇದೆ, ಆಗ್ಲೇ ಸ್ಮಾರ್ಟ್ ಕ್ಲಾಸಸ್ ಇದೆ, ಇನ್ನು ಕೆಲವು ಕಡೆಗೆ ಆಗಬೇಕು. ಅಲ್ಲೂ ಕೂಡ ಅವರಿಗೆ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ತಾವು ಇನ್ನೊಂದು ಅದರೊಳಗೆ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಈ ಸತಿ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ, ಯಾಕೆಂದ್ರೆ ಹೋದ್ ಸತಿ ತಾವು ಹೇಳಿದ್ರಿ ಗವರ್ಮೆಂಟ್ ಸ್ಕೂಲಲ್ಲಿ
ಝೀರೋ ಪಾಸಿಂಗ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಅನಿವಾರ್ಯವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆ ಸೆಕೆಂಡ್ ಇಯರ್ PUCಯಲ್ಲಿ ಹಿಂದೆ ಕಲಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ. ಈ ಸತಿ ತಾವು ನೋಡಬಹುದು ನಮ್ಮಲ್ಲಿ ಐ ಥಿಂಕ್ 6 ಏನೋ ಇದೆ ಅಷ್ಟೇ ಝೀರೋ ಇರೋದು. ಅವ್ರಿಗೆ ಯಾವ ರೀತಿ ಮೇಲ್ದರ್ಜೆಗೆ ತಂದು ಅಲ್ಲಿ ಸ್ಪೆಷಲ್ ಆಗಿ ಕೊಡಬೇಕಂತ ಅದಕ್ಕೆ ಕಮಿಷನರ್ ಅವರಿಗೂ ಕೂಡ ನಾವು ಆಗ್ಲೇ ಈಗ ಬೆಳಗ್ಗೆ ಮೀಟಿಂಗ್ ಅಲ್ಲೂ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ವಿ. ಹೀಗೆ ಆಗಬಾರದು. ಅವರಿಗೆ ಆ ಝೀರೋ ಇರೋರು ಕೂಡ ಅಟ್ಲೀಸ್ಟ್ ವಿ ಹ್ಯಾವ್ ಟು ಗೆಟ್ ಸಮ್ ಪೀಪಲ್ ಪಾಸ್ ಇನ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್. ಇಲ್ಲಾಂದ್ರೆ ಅದು ಸರ್ಕಾರಿ ಶಾಲೆಗೆ ಗೌರವ ತರೋದಿಲ್ಲ ಅಂತ ಹೇಳಿ ಅವರು ಕೂಡ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ. ಅದು ನಮ್ಮ ಇದು ಇರೋದ್ರಿಂದ ಆ ಝೀರೋ ಏನಿದೆ ಅದನ್ನ ಝೀರೋ ಅಲ್ಲಿಂದ ನಮ್ಮ ಸರ್ಕಾರಿ ಇಲಾಖೆಯಿಂದ ಅಟ್ಲೀಸ್ಟ್ ನೀವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ವಿ. ಅದು ನಮ್ಮ ಡಿವಿಷನ್ ಈ ಕಡೆ ಭಾಗದಲ್ಲಿ ಇರ್ಬೋದು, ಗುಲ್ಬರ್ಗ ಅವ್ರ ಧಾರವಾಡ ಭಾಗದಲ್ಲೂ ಕೂಡ. ಗ್ರಾಮೀಣ ಭಾಗದಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಎಫೆಕ್ಟ್ ಆಗ್ತಾ ಇರೋದು. ಅಲ್ಲಿಗೆನೆ ಹೆಚ್ಚು ಒತ್ತನ್ನು ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ. ಮತ್ತೆ ತಾವು ಕೂಡ ನೋಡ್ತಾ ಇದ್ರಿ ಗವರ್ಮೆಂಟ್ ಶಾಲೆಯಲ್ಲಿ 62.7% ಪಾಸಿಂಗ್ ಇದೆ ಈ ಸತಿ. ಹೋದ ಸತಿ ಒರಿಜಿನಲ್ಗಿಂತ ಆಲ್ಮೋಸ್ಟ್ ಮೋರ್ ದೆನ್ 11% ಏನೋ ಜಾಸ್ತಿ ಆಗಿದೆ ಅಂತೇಳಿ ಹೋದ ಸತಿ ಬೇಕಾದ್ರೆ ನಿಮಗೆ ಬೇಕು ಅಂದ್ರೆ ಅದನ್ನ ಆನ್ಲೈನ್ ಅಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅನುದಾನಿತ ಶಾಲೆ ನಾನು ಅದನ್ನೇ ಹೇಳಿದೆ, ಯಾಕಂದ್ರೆ ಸರ್ಕಾರದಿಂದ ನಾವು ಅನುದಾನಿತ ಶಾಲೆ ಈ ಕನ್ನಡ ಮೀಡಿಯಂಗೆ ಏನು ನಾವು ಸಂಬಳವನ್ನು ಕೊಡ್ತು ಮಾಡ್ತಕ್ಕಂಥದ್ದು ಅದು 58% ಬಂದಿರೋದ್ರಿಂದ ಅವರಿಗೂ ಕೂಡ ನೀವು ಪ್ರೋಗ್ರಾಮ್ ಕೊಡಬೇಕಾದ. ಬರೀ ಸರ್ಕಾರಿ ಶಾಲೆಗೆ ಪ್ರೋಗ್ರಾಮ್ ಕೊಡೋದಲ್ಲ, ಅನುದಾನಿತ ಶಾಲೆಯಲ್ಲೂ ಕೂಡ ಸರ್ಕಾರದ ಸಂಬಳ ಅಲ್ಲಿ ಹೋಗೋದ್ರಿಂದ ಅವ್ರನ್ನೂ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ವ್ಯವಸ್ಥೆನ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಬೇಕಂತ ಹೇಳಿದೀವಿ. ಯಾಕಂದ್ರೆ ಇಟ್ ಇಸ್ ಮೋರ್ ಲೈಕ್ ಎ ಗವರ್ಮೆಂಟ್ ಸ್ಕೂಲ್. ಅಫ್ಕೋರ್ಸ್ ಪ್ರೈವೇಟ್ ಇಸ್ 75.59 ಇದೆ. ಸೊ ಟೋಟಲ್ ಆವರೇಜ್ ಅಂತೂ 66.6 ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇದೊಂದು ಇತ್ತಲ್ಲಪ್ಪ, ಅಲ್ಲ ಒಳ್ಳೆ ಪಾಯಿಂಟ್ಸ್ ನ ಇದೊಂದು ಹೇಳ್ಬೋದಲ್ಲ ಇದೊಂದು. ಓಕೆ, ಲಾಸ್ಟ್ ಟೈಮು details who secured highest marks ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು ಲಾಸ್ಟ್ ಟೈಮು ಐ ಥಿಂಕ್ ಇದು ಶೀಟ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಕೊಟ್ಟಿದ್ದೀರಲ್ಲ, 2 pages ಅಲ್ಲಿ ಇದೆ ನೋಡಿ. ಫಸ್ಟ್ ಪೇಜ್ ಇದೆ ತಗೊಳ್ತೀನಿ ನಾನು. ಲಾಸ್ಟ್ ಇಯರಿಗೆ ಈ ವರ್ಷಕ್ಕೆ ನೀವು ಡಿಫರೆನ್ಸಸ್ ನೋಡಬಹುದು. ಇಲ್ಲಿ 35 ಇಂದ ಹಿಡಿದು 49 ವರೆಗೂ ಲಾಸ್ಟ್ ಕ್ಯಾಟಗರಿ ಇದೆ ಗೊತ್ತಲ್ಲ. ಅಲ್ಲಿ ಗ್ರೇಡ್ ವೈಸ್ ರಿಸಲ್ಟ್ಸ್ ಇದು ಕೊಟ್ಟಿದ್ದೀರಾ? ಟೇಬಲ್ 11 ಅಂತ ಇದೆ ನೋಡಿ. ಎರಡು ಪೇಜ್ ಇರೋದಿದೆ ನೋಡಿ. ಅದರೊಳಗೆ ಎಲ್ಲರೂ ಕೂಡ ಮೇಲ್ಗಡೆ ನಾನು ಹೇಳಿದ್ನಲ್ಲ 60% ತಗೊಂಡಿರೋರು ಹೋದ್ ಸತಿ ಕಮ್ಮಿ ಇತ್ತು, ಈ ಸತಿ 75% ಬಂದ್ರು ಅಂತ. ದಟ್ ಈಸ್ ದ ರೀಸನ್ ಈ 35 to 49 ಇದೆಯಲ್ಲ ಬಹಳ ಕಮ್ಮಿ ಆಗಿದೆ ನೋಡಿ. ಹೋದ್ ಸತಿ 23.66 ಇತ್ತು ಗೊತ್ತಲ್ಲ. ಅದು ಯಾಕೆ ಅಂದ್ರೆ ಚಂದ್ರಹಾಸ್ ಅವರೇ ಲಾಸ್ಟ್ ಟೈಮ್ ಗ್ರೇಸ್ ಕೊಟ್ವಲ್ಲ, ಆ ಕ್ಯಾಟಗರಿ ಅವರು ಎಲ್ಲ 10 ಪಾಸ್ ಆಗೋದು. ಆ ಕ್ಯಾಟಗರಿ ಈ ಸತಿ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಗ್ರೇಸ್ ದಿಸ್ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್, ಬಿಕಾಸ್ ಮತ್ತೆ ಇಲ್ಲಿ ಕಮ್ಮಿ ಇದೆ ಅಂತ ಹೇಳಲ್ಲ. ಲಾಸ್ಟ್ ಟೈಮ್